ಯಾವುದಕ್ಕೂ ಜಿಲ್ಲಾಡಳಿತದಿಂದ ಡಿಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಸರ್ ಡಿಜೆ ಕೊಡಲಿಲ್ಲ ಅಂದರೆ ನಾವು ಗಣೇಶನ ಹೊರಗೆ ತೆಗಿಯಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲರೂ ಬಿಡ್ತಾ ಇದ್ದಾರಪ್ಪ ಸರ್. ಮೊಳಕಾಮೂರಾಗ ಬಿಟ್ಟರು. ಏನಾಗಿದೆ, ಹೋದ ವರ್ಷ 16 ಜನಕ್ಕೆ ಕ್ಯೂಡ್ ಆಗಿದೆ. ನೀವೇ ನೋಡಿದ್ರಿ, ಸ್ವರ್ಭದ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಕಲ್ ಇನ್ಸ್ಪೆಕ್ಟ್ರು ಕಿವಿದಾಗಿ ಅವ್ನ ಹಾಸ್ಪಿಟ್ಲಿಗೆ ಶಿವಮೊಗ್ಗ ಶಿಫ್ಟ್ ಮಾಡಿದ್ದಾರೆ. 4 ಲಕ್ಷ ಜನ ಸೇರಿದಲ್ಲಿ ಗೃಹದಲ್ಲಿ ಇರೋದು ಕಂಜೆಸ್ಟೆಡ್ ರೋಡಲ್ಲಿ ಎಷ್ಟು ಪರಿಸರ ಹಾಳಾಗ್ತದೆ. 15 ದಿವಸ 20 ದಿವಸ ನಗರಸಭೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಬೇಕು. ಅದು ನಮ್ಮ ಜಿಲ್ಲೆ ಜನ ಹೊರತುಪಡಿಸಿ ಬೇರೆ ಜಿಲ್ಲೆ ಭಾಳ ಬರ್ತದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಉದ್ದೇಶ ಗಣಪತಿಯಿಂದ ಭಕ್ತಿ ಮಾಡಬೇಕು. ಈಗ ನೋಡಿ, ನೀನು ಹೊಳಲ್ಕೆರೆ ಪೇಪರ್ ನೋಡಿದೆ, ಕ್ಲೀನಾಗಿ ಹಳೆ ನಮ್ಮ ಸಂಸ್ಕೃತಿ, ನಮ್ಮ ಹಳೆಯ ಸಂಸ್ಕೃತಿ, ಡೊಳ್ಳು ಕುಣಿತ ಅವು ಇವು ಭಾಳ ಇದೆ. ನಮ್ಮ ಜಾನಪದ ಹಾಡುಗಳು, ಕೋಲಾಟ ಒಳ್ಳೊಳ್ಳೆ ಇದ್ದಾವೆ. ಅದನ್ನು ಬಳಸ್ಕೊಳ್ಳಿ. ಈ ಸೌಂಡ್ ಎಲ್ಲೂ ನೋಡಿ, ನನಗೆ ಒಂದು ನಿಮಿಷ ಕೇಳಿ. ನನಗೆ ಮಾಹಿತಿ ಪ್ರಕಾರ ಎಲ್ಲೂ ಕೊಟ್ಟಿದ್ರೆ ತಪ್ಪು. ಯಾಕಂದರೆ ಇಟ್ ಈಸ್ ಎ ಗೌರ್ಮೆಂಟ್ ಆರ್ಡರ್, ಕ್ಲಿಯರ್ಲಿ ಗೌರ್ಮೆಂಟ್ ಆರ್ಡರ್. ಅದ್ರ ಮೇಲೆ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಪಿಟಿಷನ್ನ. ಸರ್, ಈಗ ಗಣೇಶೋತ್ಸವಕ್ಕೆ ಹೊರ ಜಿಲ್ಲೆ ನಿಷೇಧ ಆಗಿ ಮಾಡ್ತಾರೆ. ಧಾರ್ಮಿಕ ವಿಧಿವಿಧಾನದಲ್ಲಿ ಪೂಜೆ ಮಾಡಿ, ಧಾರ್ಮಿಕ ವಿಧಿವಿಧಾನದಲ್ಲಿ ಪೂಜೆ ಮಾಡಿ, ಆಯ್ತಾಯ್ತಾ? ಅದಕ್ಕೆ ಯಾರೂ ಅಡ್ಡಿಪಡಿಸೋದಿಲ್ಲ. ಅದಕ್ಕೆ ಸರ್ಕಾರ ಆಗೋದು ಸಾರ್ವಜನಿಕರು ಸಪೋರ್ಟ್ ಕೊಡ್ತಾರೆ. 4 ಜಾವ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಕುಣ್ಕೊಂಡು ಉಂಡಿ ಟೌನ್ಗಳಿಗೆಲ್ಲ ಶಬ್ದ ಮಾಡಿಕೊಂಡು ಎಷ್ಟು ಡಿಸ್ಟರ್ಬ್ ಆಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ. ಕಿವಿಗಳು ಹೋಗಿದ್ದಾವೆ 16 ಜನ. ಯಾರು ಜವಾಬ್ದಾರಿ? ಸರ್ ಬಿಡಿ ಬೇರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟು ಹಾನಿಗೇನು ಹೇಳೋದು? ಡಿ ಕೆ ಶಿವಕುಮಾರ್ ಹೇಳಿದ್ರೆ ನೀವು ರಿಯಾಕ್ಟ್ ಮಾಡಿ. ಸರ್, ಹಾಗಾದರೆ ಪ್ರತಿ ವರ್ಷನೂ ಹಾಗೆ ಆಗುತ್ತೆ, ಕೊನೆಯ ಕ್ಷಣದಲ್ಲಿ ಪರ್ಮಿಷನ್ ಕೊಡ್ತಾರೆ. ಈ ವರ್ಷ ಏನಾದರೂ ಕೊನೆಯ ಕ್ಷಣದಲ್ಲಿ ಏನಾದರೂ 1-2 ಇಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಡಿ ಜೆ ಪರ್ಮಿಷನ್ ಕೊಡೋದಿಲ್ಲ.